ಇವತ್ತೊಂದು ಬ್ರ್ಯಾಂಡ್ ನ್ಯೂ ಇನೋವಾ ಹೈ ಕ್ರಾಸ್ ಅಲ್ಲಿ ಒಂದು ಯೂಸ್ಫುಲ್ ಮಾಡಿಫಿಕೇಶನ್ ಮಾಡ್ತಾ ಇದೀವಿ. ಜಸ್ಟ್ ಯೂಸ್ಫುಲ್ ಒಂದೇ ಅಷ್ಟಲ್ಲ, ಅದು ಲುಕ್ ಗೂ ಎನ್ಹಾನ್ಸ್ ಆಗಬೇಕು ಮತ್ತೆ ನಿಮ್ಗೆ ಪರ್ಫಾರ್ಮೆನ್ಸ್ ಗೂ ಹೆಲ್ಪ್ ಆಗಬೇಕು ಅಂತ ಹೇಳಿ ಈ ವೆಹಿಕಲ್ ಅಲ್ಲಿ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ಫಸ್ಟ್ ಅಪ್ಗ್ರೇಡೇಷನ್ ಬಂದು ಇನೋವಾ ಹೈ ಕ್ರಾಸ್ ಬಂದು ಒಂದು ಹೈಬ್ರಿಡ್ ವೆಹಿಕಲ್ ಆಗಿರೋದ್ರಿಂದ ಕಂಪನಿಯಿಂದ ಕೊಡುವಂತ ಎಲ್ಇಡಿ ಹೆಡ್ ಲೈಟ್ಸ್ ನಿಮಗೆ ಮಲ್ಟಿ ಎಲ್ಇಡಿ ಅಂತ ಹೇಳ್ತೀವಿ. ಅದು ಬಂದು ನಿಮಗೆ ಎಲ್ಇಡಿ ಸ್ಟ್ರಿಪ್ ಅಲ್ಲಿ ಯಾವ ತರ ಲೈಟ್ ಒಂದು ಸ್ಟ್ರಿಪ್ ಗಳು ಬರುತ್ತೆ ಅದೇ ತರ ಒಂದು ಸ್ಟ್ರಿಪ್ ಇದರಲ್ಲಿ ಕೊಟ್ಟಿರ್ತಾರೆ. ಅಂಡ್ ದೆನ್ ಆ ಸ್ಟ್ರಿಪ್ ನಿಮಗೆ ರಿಫ್ಲೆಕ್ಟರ್ ಮೇಲೆ ಬಿದ್ದು ಔಟ್ಪುಟ್ ಬರೋದ್ರಿಂದ ಯಾವುದೇ ರೀತಿ ರೋಡ್ ಅಲ್ಲಿ ನಿಮಗೆ ಒಂದು ಒಳ್ಳೆ ಔಟ್ಪುಟ್ ನ ಅಚೀವ್ ಮಾಡೋದಕ್ಕಾಗಲ್ಲ. ಅಂಡ್ ದೆನ್ ನೀವು ಸೇಫ್ ಆಗಿ ಡ್ರೈವ್ ಮಾಡೋಕ್ಕಾಗಲ್ಲ. ಸೊ ಸೊಲ್ಯೂಷನ್ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಸೊ ಈ ವಿಡಿಯೋ ಇಂದ ನಿಮಗೆ ಹೆಡ್ ಲೈಟ್ ಗೆ, ಅದರಲ್ಲೂ ಹೈಬ್ರಿಡ್ ಇರುವಂತ ಹೆಡ್ ಲೈಟ್ ಗೆ ಏನ್ ಅಪ್ಗ್ರೇಡೇಷನ್ ಮಾಡಬಹುದು ಅಂಡ್ ದೆನ್ ಏನ್ ಪ್ರಾಡಕ್ಟ್ ನ ಅದಕ್ಕೆ ಹಾಕಬಹುದು ಅಂತ ಹೇಳಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವತ್ತು ಈ ವೆಹಿಕಲ್ ಅಲ್ಲಿ ನಾವು ಜಿನೋಮೋರ 1.5 ಇಂಚ್ ಕ್ಯೂಬ್ ಪ್ರೊಜೆಕ್ಟರ್ ನ ಅಪ್ಗ್ರೇಡೇಷನ್ ಮಾಡ್ತಾ ಇದೀವಿ. ಸೊ ಈಚ್ ಹೆಡ್ ಲೈಟ್ ಅಲ್ಲಿ ನೀವು ನೋಡಬಹುದು, ಈಚ್ ಹೆಡ್ ಲೈಟ್ ಅಲ್ಲಿ ನಾವು ರಿಫ್ಲೆಕ್ಟರ್ ನ ರಿಮೂವ್ ಮಾಡಿ ಪ್ರತಿಯೊಂದು ಹೆಡ್ ಲೈಟ್ ಅಲ್ಲೂ ನಾವು ಪ್ರೊಜೆಕ್ಟರ್ ನ ರಿಪ್ಲೇಸ್ ಮಾಡ್ತಾ ಇದೀವಿ. ಸೊ ಈಚ್ ಹೆಡ್ ಲೈಟ್ ಅಲ್ಲಿ ನಿಮಗೆ 1.5 ಇಂಚ್ ಕ್ಯೂಬ್ ಪ್ರೊಜೆಕ್ಟರ್ಸ್. ಸೊ 4 ಪ್ರೊಜೆಕ್ಟರ್ ಕೂತ್ಕೊಳ್ಳುತ್ತೆ. ಒಂದು ಹೆಡ್ ಲೈಟ್ ಅಲ್ಲಿ ನಿಮಗೆ 4 ಪ್ರೊಜೆಕ್ಟರ್ ಬರೋದ್ರಿಂದ ಈಚ್ ಪ್ರೊಜೆಕ್ಟರ್ ಬಂದು ನಿಮಗೆ 40 ವ್ಯಾಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ 40 ವ್ಯಾಟ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತಂದ್ರೆ ನಿಮಗೆ 4 ಪ್ರೊಜೆಕ್ಟರ್ ಇಂದ ಟೋಟಲ್ 160 ವ್ಯಾಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಟೋಟಲ್ 2 ಹೆಡ್ ಲೈಟ್ ಇಂದ ನಿಮಗೆ ಟೋಟಲ್ 320 ವ್ಯಾಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ 320 ವ್ಯಾಟ್ ಪ್ರೊಡ್ಯೂಸ್ ಮಾಡೋದ್ರಿಂದ ನಿಮಗೆ ರೋಡ್ ಅಲ್ಲಿ ಒಂದು ಎನಫ್ ವಿಸಿಬಿಲಿಟಿ ಸಿಗುತ್ತೆ. ಅಂಡ್ ದೆನ್ ಥ್ರೋ ಅಂತೂ ಈಸಿಲಿ ನಿಮಗೆ ಒಂದು 500 to 600 ಮೀಟರ್ಸ್ ಥ್ರೋ ಸಿಗುತ್ತೆ. ಅಂಡ್ ದೆನ್ ಲುಮಿನ್ಸ್ ಬಂದು ನಿಮಗೆ 34,000 ಲುಮಿನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನೀವು ಯಾವಾಗಲೂ ಹೆಡ್ ಲೈಟ್ ನ ಅಪ್ಗ್ರೇಡೇಷನ್ ಮಾಡುವಾಗ ಜಸ್ಟ್ ನೀವು ಒಂದು ವ್ಯಾಟ್ಸ್ ನ ಕಂಪೇರ್ ಮಾಡ್ತೀರಾ, ಯಾವತ್ತು ನೀವು ಲುಮಿನ್ಸ್ ನ ಸಹ ಅಬ್ಸರ್ವ್ ಮಾಡಬೇಕು. ಯಾಕಂದ್ರೆ ಲುಮಿನ್ಸ್ ನಿಮಗೆ ಬ್ರೈಟ್ನೆಸ್ ನ ಕೊಡುವಂತದ್ದು. ಈ ವೆಹಿಕಲ್ ಅಲ್ಲಿ ಅಪ್ಗ್ರೇಡೇಷನ್ ಮಾಡಿರುವಂತಹ ಹೆಡ್ ಲೈಟ್ ಅಲ್ಲಿ ನಿಮಗೆ 34,000 ಲುಮಿನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ದೆನ್ ನೀವು ಹೆಡ್ ಲೈಟ್ ಫ್ರಂಟ್ ಲುಕ್ ನ ಸಹ ನೀವು ನೋಡಬಹುದು. ಆಫ್ಟರ್ ಮಾರ್ಕೆಟ್ ಹೆಡ್ ಲೈಟ್ ಅಲ್ಲೂ ಸಹ ನಿಮಗೆ ವಿತ್ DRL ಮತ್ತೆ ಪ್ರೊಜೆಕ್ಟರ್ಸ್ ಬರುತ್ತೆ. ಬಟ್ ಇಷ್ಟು ಪವರ್ ಔಟ್ಪುಟ್ ಅದರಲ್ಲಿ ನಿಮಗೆ ಸಿಗೋದಿಲ್ಲ. ಸೊ ಇದರಲ್ಲಿ ನಾವು DRL ಸಹ ಅಪ್ಗ್ರೇಡೇಷನ್ ಮಾಡಿದೀವಿ. ಅದುವೇ ನಾವು RGB DRL ಅಪ್ಗ್ರೇಡೇಷನ್ ಮಾಡಿದ್ವಿ. ಅದುವೇ ಜಿನೋಮ್ ಬ್ರ್ಯಾಂಡ್ ಅಲ್ಲೇ ಇದನ್ನ RGB DRL ಅಪ್ಗ್ರೇಡೇಷನ್ ಮಾಡಿದ್ದು. ಇದು ನಿಮಗೆ ಕಂಪ್ಲೀಟ್ ಥ್ರೂ ಆಪ್ ಕಂಟ್ರೋಲ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಆಪ್ ಇರೋದ್ರಿಂದ RGB ಕಲರ್ ಆಪ್ಷನ್ ಅಂತ ಹೇಳ್ತಾ ಇರೋದ್ರಿಂದ ನಿಮಗೆ ಸೊ ಯಾವುದೇ ಕಲರ್ ನ ನೀವು ಥ್ರೂ ಆಪ್ ಇಂದ ನೀವು ಸೆಟ್ ಮಾಡಬಹುದು. ನಿಮಗೆ ಬೇಕಾದಂತ ಕಲರ್ ನ ನೀವು ಸೆಟ್ ಮಾಡಿ ಬಿಡಬಹುದು. ಅಂಡ್ ನಿಮ್ಮ ವೆಹಿಕಲ್ ಫ್ರಂಟ್ ಲುಕ್ ನ ಸಹ ಎನ್ಹಾನ್ಸ್ ಮಾಡಬಹುದು. ಅಂಡ್ ದೆನ್ ನಿಮಗೆ ಇದರಲ್ಲಿ ಅಷ್ಟೇ ಅಲ್ಲ, ಕಂಪ್ಲೀಟ್ ಫೋನ್ ಆಪ್ ಕಂಟ್ರೋಲ್ ಬರೋದ್ರಿಂದ ಮೋರ್ ದೆನ್ 200 ಪ್ಯಾಟರ್ನ್ಸ್ ಇದೆ. ಸೊ ನಿಮಗೆ ಸಿಂಗಲ್ ಕಲರ್ ಬೇಡ ಅಂತಂದ್ರೆ ಮಲ್ಟಿ ಕಲರ್ ಸಹ ಇದು ಮೂವಬಲ್ ಸಹ ಬರುತ್ತೆ. ಅಂಡ್ ದೆನ್ ಅದಕ್ಕೆ ಮ್ಯಾಚ್ ಆಗೋ ರೀತಿ ಕಂಪನಿಯಿಂದ ಕೊಟ್ಟಿದಂತ ನಾರ್ಮಲ್ DRL ಅಂದ್ರೆ ರೆಗ್ಯುಲರ್ DRL ನ ನಾವು ರಿಮೂವ್ ಮಾಡಿ ಈ ವೆಹಿಕಲ್ ಅಲ್ಲಿ ನಾವು ಮೆಕಾನ್ ಸ್ಟೈಲ್ DRL ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಅದು ಸಹ ನೀವು ನೋಡಬಹುದು. ಸೊ ವೆಲ್ಕಮಿಂಗ್ ನೋಡಬಹುದು. DRL ವೆಲ್ಕಮ್ ನಿಮ್ದು ಫ್ರಂಟ್ ಲುಕ್ ಅಲ್ಲಿ ನಿಮ್ ಫ್ರಂಟ್ ವೆಹಿಕಲ್ ಒಂದು ಲುಕ್ ನೇ ಚೇಂಜ್ ಮಾಡುತ್ತೆ ಈ ಮೆಕಾನ್ DRL ಅಪ್ಗ್ರೇಡೇಷನ್ ಮಾಡೋದ್ರಿಂದ. ಇದರಲ್ಲೂ ಸಹ ನಿಮಗೆ ಕಂಪ್ಲೀಟ್ DRL ಆಪ್ಷನ್ ಇದ್ದು ಅಂಡ್ ದೆನ್ ನಿಮಗೆ ವೆಹಿಕಲ್ ಮೂವ್ಮೆಂಟ್ ಅಲ್ಲಿ ಒಂದು ವೆಹಿಕಲ್ ಗೆ ಒಂದು ಕಂಪ್ಲೀಟ್ ಒಂದು ಕ್ಲಾಸ್ ಲುಕ್ ನ ಕೊಡುತ್ತೆ. ಅಂಡ್ ದೆನ್ ಇಂಡಿಕೇಟರ್ ಹಾಕಿದ್ರು ಸಹ 2 DRL ಅಂದ್ರೆ ಹೆಡ್ ಲೈಟ್ ಅಲ್ಲಿ ಹಾಕಿರೋ DRL ಮತ್ತೆ ರೆಗ್ಯುಲರ್ DRL ಎರಡೂ ಸಹ ನಿಮ್ಗೆ ಆರೆಂಜ್ ಆಗಿ ಸಹ ಚೇಂಜ್ ಆಗುತ್ತೆ. ಅಂಡ್ ದೆನ್ ಅಷ್ಟೇ ಅಲ್ಲದೆ ಈ ಔಟ್ಪುಟ್ ಜೊತೆಗೆ ಕಂಪನಿಯಿಂದ ಕೊಟ್ಟಿದ್ದಂತ 2 ಇಂಚ್ ಫಾಗ್ ಪ್ರೊಜೆಕ್ಟರ್ ನ ರಿಮೂವ್ ಮಾಡಿ ಇದರಲ್ಲಿ ಲೋವರ್ ಗ್ರಿಲ್ ಅಲ್ಲಿ 3 ಇಂಚ್ ಪ್ರಾವಿಷನ್ ಇರುವಂತ ಲೋವರ್ ಗ್ರಿಲ್ ನ ಅಪ್ಗ್ರೇಡೇಷನ್ ಮಾಡಿ ಅದರಲ್ಲಿ ನಾವು ಜಿನೋಮೋರ ಡ್ಯುಯಲ್ ಕಲರ್ ಅಂದ್ರೆ ಜಿನೋಮೋರ GS3 ಡಿಯೋ ಅನ್ನೋ ಫಾಗ್ ಪ್ರೊಜೆಕ್ಟರ್ ಅಪ್ಗ್ರೇಡೇಷನ್ ಮಾಡಿದ್ವಿ. ಇದ್ರ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ನಿಮಗೆ ಇದು ನಿಮಗೆ 140 ವ್ಯಾಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ದೆನ್ ಇನ್ನೊಂದು ಸ್ಪೆಷಲ್ ಏನಂತಂದ್ರೆ ಡ್ಯುಯಲ್ ಕಲರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಡ್ಯುಯಲ್ ಕಲರ್ ಅಂದ್ರೆ ನಿಮಗೆ ಫಾಗ್ ಅಲ್ಲಿ ನಿಮಗೆ ರೈನ್ ಅಲ್ಲಿ ವೈಟ್ ಹೆಲ್ಪ್ ಮಾಡೋದಿಲ್ಲ. ಅದಕ್ಕೋಸ್ಕರ ಈ ಪ್ರೊಜೆಕ್ಟರ್ ಅಲ್ಲಿ ನಿಮಗೆ ಯೆಲ್ಲೋನ ಪ್ರೊಡ್ಯೂಸ್ ಮಾಡುತ್ತೆ. ಫಾಗ್ ಅಲ್ಲಿ ರೈನ್ ಅಲ್ಲಿ ನೀವು ಆರಾಮಾಗಿ ವೆಹಿಕಲ್ ಡ್ರೈವ್ ಮಾಡಬಹುದು. ಅಂಡ್ ದೆನ್ ಸಿಟಿ ಡ್ರೈವ್ ಗೆ ಮತ್ತೆ ಹೈವೇಗೆ ಅಥವಾ ಸಿಂಗಲ್ ರೋಡ್ಸ್ ಅಲ್ಲಿ ನೀವು ವೈಟ್ ನ ಯೂಸ್ ಮಾಡಬಹುದು. ಸೊ ಅಷ್ಟೇ ಅಲ್ಲದೆ ಈ ವೆಹಿಕಲ್ ಅಲ್ಲಿ ನಾವು ಇನೋವಾ ಹೈ ಕ್ರಾಸ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರೀಮಿಯಂ ವೆಹಿಕಲ್ ಆಗಿರೋದ್ರಿಂದ ಇದರಲ್ಲಿ ನಾವು ರೆಗ್ಯುಲರ್ ಫುಡ್ ಸ್ಟೆಪ್ ಅಲ್ಲ, ಅದೇ ಫಿಕ್ಸ್ಡ್ ಫುಡ್ ಸ್ಟೆಪ್ ಅಲ್ಲ, ಆಟೋಮೆಟಿಕ್ ಫುಡ್ ಸ್ಟೆಪ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಅದುವೇ JCBL ಬ್ರ್ಯಾಂಡ್ ಅಲ್ಲಿ ವಿತ್ LED ಇಂಡಿಕೇಶನ್ ಬರುತ್ತೆ. ಸೊ ವೆಹಿಕಲ್ ದೊಡ್ಡದಿರೋದ್ರಿಂದ ನಿಮ್ಗೆ ಸೈಡ್ ಅಲ್ಲಿ ಬರುವಾಗ ಒಂದು ಸೇಫ್ಟಿ ಇಂಡಿಕೇಶನ್ ಸಹ ಬರುತ್ತೆ LED ಬರೋದ್ರಿಂದ. ಅಂಡ್ ದೆನ್ ಒಂದು ಪ್ರೀಮಿಯಂ ಲುಕ್ ಸಹ ಕೊಡುತ್ತೆ. ಸೊ ಓಪನ್ ಮಾಡಿದಾಗ ಪ್ರಾಪರ್ ಆಗಿ ನಿಮಗೆ ಹತ್ತೋದಕ್ಕೆ ಇಳಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ದೆನ್ ಕ್ಲೋಸ್ ಮಾಡಿದಾಗ ಅದು ಒರಿಜಿನಲ್ ಪೊಸಿಷನ್ ಹೋಗಿ ಕೂತ್ಕೊಳ್ಳುತ್ತೆ. ಅಂಡ್ ದೆನ್ ಇದರಿಂದ ನಿಮಗೆ ತುಂಬಾ ಗ್ರೌಂಡ್ ಕ್ಲಿಯರೆನ್ಸ್ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅಂಡ್ ದೆನ್ ವೆಹಿಕಲ್ ಸಹ ಒಂದು ಪ್ರೀಮಿಯಂ ಲುಕ್ ನ ಕೊಡುತ್ತೆ. ನಾವು ಇದರಲ್ಲಿ ಯೂಸ್ ಮಾಡಿರುವಂತ ಬ್ರ್ಯಾಂಡ್ ಬಂದು JCBL ಬ್ರ್ಯಾಂಡ್. ಇದರಲ್ಲಿ ನಿಮಗೆ ವಿತ್ ಮೋಟರ್ ಗೆ ವ್ಯಾರಂಟಿ ಸಹ ಬರುತ್ತೆ. ಮಾರ್ಕೆಟ್ ಅಲ್ಲಿ ಸಿಗೋ ಅನ್ಬ್ರಾಂಡೆಡ್ ಯಾವುದೋ ಫುಡ್ ಸ್ಟೆಪ್ ನ ಹಾಕಿ ಮೋಟರ್ ಹೋಯ್ತು ಅಂತ ಹೇಳಿ ಅದನ್ನ ಹಾಳು ಮಾಡ್ಕೊಳ್ಳೋ ಬದಲು ಬ್ರಾಂಡೆಡ್ ಅಲ್ಲಿ ಹೋಗಿ ನಿಮಗೂ ಸೇಫ್ ಅಂಡ್ ದೆನ್ ಪ್ರಾಡಕ್ಟ್ ಸೇಫ್ ಆಗಿರುತ್ತೆ. ಸೊ ನೋಡಿದ್ರಲ್ಲ, ಈ ಕಸ್ಟಮರ್ ನಮ್ ವರ್ಕ್ ಇಷ್ಟ ಆಗಿ ಅವರು ನೆಕ್ಸ್ಟ್ ಇದೇ ವೆಹಿಕಲ್ ಅಲ್ಲಿ ಆಡಿಯೋ ಅಪ್ಗ್ರೇಡೇಷನ್ ಮಾಡ್ತಾ ಇದೀವಿ. ಅಂಡ್ ದೆನ್ ಸಿಸ್ಟಮ್ ಸಹ ಚೇಂಜ್ ಮಾಡ್ತಾ ಇದೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಂಪನಿಯಿಂದ JBL ಸಿಸ್ಟಮ್ ಕೊಡ್ತಾರೆ. ಅದರಲ್ಲಿ ಯೂಟ್ಯೂಬ್ ಆಗ್ಲಿ ಯಾವುದೇ ಗೂಗಲ್ ಮ್ಯಾಪ್ಸ್ ಆಗ್ಲಿ ಬರೋದಿಲ್ಲ. ಅದಕ್ಕೆ ನಾವು ಇದರಲ್ಲಿ ಆಂಡ್ರಾಯ್ಡ್ ಸಿಸ್ಟಮ್ ಸಹ ಅಪ್ಗ್ರೇಡೇಷನ್ ಮಾಡ್ತಾ ಇದೀವಿ. ಅಂಡ್ ದೆನ್ ಆಡಿಯೋ ಸಹ ಅಪ್ಗ್ರೇಡೇಷನ್ ಮಾಡ್ತಾ ಇದೀವಿ. ಅದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದೇ ರೀತಿ ನಿಮ್ಮ ವೆಹಿಕಲ್ ಒಂದು ಪ್ರೀಮಿಯಂ ಮಾಡಿಫಿಕೇಶನ್ ಮಾಡ್ಬೇಕಂತಂದ್ರೆ ನಮ್ಮ ಶಾಪ್ ನ ವಿಸಿಟ್ ಮಾಡಿ ಅಂಡ್ ದೆನ್ ಬೆಸ್ಟ್ ಆಫರ್ಸ್ ನ ಪಡ್ಕೊಳ್ಳಿ. ಚೇರ್ಸ್ ಗೈಸ್.